Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಬಾಬಾ ಸಾಹೇಬರ ಚಿಂತನೆಯ ಬೆಳಗು ಅಂಬೇಡ್ಕರ್ ಓದು ಕಾರ್ಯಕ್ರಮದ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಕೆ.ಪಿ. ನಟರಾಜ್. ಕನ್ನಡದ ಯುವ ಚಿಂತಕ ಅರುಣ್ ಜೋಳದ ಕೂಡ್ಲಿಗಿ ಅವರು ಸಂಪಾದಿಸಿರುವ ಅಂಬೇಡ್ಕರ್ ಓದು ಮಾಲಿಕೆಯಲ್ಲಿ ನಾನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 22ರಿಂದ ಆಯ್ದ ಗಿರಣಿಯ ಮಾಲೀಕರು ಮತ್ತು ಕಾರ್ಮಿಕರು ಎಂಬ ಅಧ್ಯಾಯವನ್ನು ಇಲ್ಲಿ ಓದ್ತಾ ಇದ್ದೇನೆ. ಕಳೆದ ವರ್ಷ ಮುಂಬಯಿಯ ಗಿರಣಿಗಳ ಮಾಲೀಕರು ಮತ್ತು ನೌಕರರ ಮಧ್ಯೆ ಕಲಹವೆದ್ದು ಎಲ್ಲ ಗಿರಣಿಗಳಲ್ಲೂ ಕಾರ್ಮಿಕರು ಮುಷ್ಕರ ಹೂಡಿದರು. ಈ ಮುಷ್ಕರ 6 ತಿಂಗಳು ನಡೆಯಿತು. ಕೊನೆಗೆ ಮುಂಬೈ ಸರ್ಕಾರದ ಜನರಲ್ ಮೆಂಬರ್ ಸರ್ ಗುಲಾಂ ಹುಸೇನ್ ಹಿದಾಯತುಲ್ಲಾ ಅವರ ಮಧ್ಯಸ್ಥಿಕೆಯಲ್ಲಿ ತಾತ್ಕಾಲಿಕ ಒಪ್ಪಂದ ನಡೆದು ಮುಷ್ಕರ ಕೊನೆಗೊಳ್ಳುವಂತಾಯಿತು. ಮಾಲೀಕ ಹಾಗೂ ಕಾರ್ಮಿಕರ ನಡುವಿನ ಕಲಹದ ವಿಚಾರಣೆಗಾಗಿ ಸರ್ಕಾರವು ಸಮಿತಿಯೊಂದನ್ನು ನೇಮಿಸಬೇಕೆಂದು ಈ ಒಪ್ಪಂದದ ಷರತ್ತುಗಳಲ್ಲಿ ಒಂದಾಗಿತ್ತು. ಅಂತೆಯೇ ಸರ್ಕಾರವು ಮುಂಬೈ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ಸರ್ ಚಾರ್ಲ್ಸ್ ಫಾಸೆಟ್, ನಿವೃತ್ತ ICS ಅಧಿಕಾರಿ ಶ್ರೀ MP ಖಾರೆಘಾಟ್ ಮತ್ತು ಸಭಾಸದ ಶ್ರೀ ಬಾಲಕೃಷ್ಣ ಸೀತಾರಾಮ್ ಕಾಮತ್ ಈ ತ್ರಿಸದಸ್ಯ ಸಮಿತಿಯೊಂದನ್ನು ನೇಮಿಸಿತು. ಈ ಸಮಿತಿಯು ಎರಡೂ ಕಡೆಯ ಹೇಳಿಕೆ ಮತ್ತು ಪುರಾವೆಗಳನ್ನು ಕೇಳಿಕೊಂಡು ವಾದಕ್ಕೆ ಸಂಬಂಧಿಸಿದ ವಿಭಿನ್ನ ಮುದ್ದೆಗಳನ್ನು ಚರ್ಚಿಸಿತು. ಆ ಚರ್ಚೆಯ ವರದಿ ಕಳೆದ ಶನಿವಾರ ಪ್ರಸಿದ್ಧಿಗೆ ಬಂದಿದೆ. ಸಮಿತಿಯು ಸಾಕಷ್ಟು ವಿಷಯಗಳನ್ನು ಸೂಕ್ಷ್ಮವಾಗಿ ಪರಾಮರಿಸಿ ಎಲ್ಲ ಸಾಧ್ಯತೆಗಳನ್ನು ಲಕ್ಷಿಸಿ ನಿಷ್ಪಕ್ಷಪಾತತನದಿಂದ ಅಭಿಪ್ರಾಯ ನೀಡುವ ಯತ್ನ ಮಾಡಿದ್ದಾರೆ. ಹಾಗೆಯೇ ನಿರ್ಣಯ ನೀಡುವಾಗ ಎರಡೂ ಪಕ್ಷಗಳನ್ನು ಸಾವರಿಸಿಕೊಂಡು ಎರಡೂ ಪಕ್ಷಗಳ ಹೇಳಿಕೆಯನ್ನು ಕಿತ್ತು ಹಾಕುವ ಯತ್ನ ನಡೆದುದರಿಂದ ಹಲವು ವಿಷಯಗಳಲ್ಲಿ ಸಮಿತಿಯ ತೀರ್ಪು ಗೋಜಲಾಗಿದೆ. ಸಮಿತಿಯ ನಿರ್ಣಯದಿಂದ ಎರಡೂ ಪಕ್ಷಗಳಿಗೆ ಪೂರ್ಣ ಸಮಾಧಾನ ಆಗುವುದು ಶಕ್ಯವಿಲ್ಲ. ಹಾಗೆಯೇ ಎರಡೂ ಪಕ್ಷಗಳು ಪೂರ್ಣ ಅಸಂತೋಷವನ್ನು ತೋರುವಂತಿಲ್ಲ. ಕಾರ್ಮಿಕರ ಪಕ್ಷದ ಅನೇಕ ವಿಷಯಗಳನ್ನು ಸಮಿತಿಯು ಒಪ್ಪಿಕೊಂಡರು. ಮತ್ತೆ ಹಲವು ವಿಷಯಗಳಲ್ಲಿ ಕಾರ್ಮಿಕರ ವಿರುದ್ಧ ತೀರ್ಪು ನೀಡಿದೆ. ಸಮಿತಿಯ ವರದಿಯನ್ನು ನಾವು ಸವಿಸ್ತಾರವಾಗಿ ಪರೀಕ್ಷಿಸಲು ಹೋಗುವುದಿಲ್ಲ. ಮುಂಬಯಿಯ ಗಿರಣಿ ಕಾರ್ಮಿಕರಲ್ಲಿ ಬಹಿಷ್ಕೃತ ವರ್ಗದ ಸಾವಿರಾರು ಸ್ತ್ರೀ ಪುರುಷರು ಇರುವ ಕಾರಣ ಈ ವಿಷಯದಲ್ಲಿ ಬಹಿಷ್ಕೃತ ವರ್ಗಕ್ಕೆ ನಿಕಟ ಸಂಬಂಧವಿದೆ. ಆ ಅರ್ಥದಲ್ಲಿ ವರದಿಯ ಬಗ್ಗೆ ಇಲ್ಲಿ ಸ್ವಲ್ಪವಾದರೂ ವಿಚಾರ ಮಾಡುವುದು ಅವಶ್ಯ. ಬಹಿಷ್ಕೃತ ವರ್ಗಕ್ಕೆ ಅತ್ಯಂತ ಕಳಕಳಿಯ ಪ್ರಶ್ನೆ ಎಂದರೆ ನೇಯ್ಗೆ ವಿಭಾಗದಲ್ಲಿ ಮಗ್ಗದಲ್ಲಿ ಕೆಲಸ ಮಾಡುವ ಅವಕಾಶ ತಮಗೆ ಸಿಗಬೇಕೆಂಬುದೇ ಆಗಿತ್ತು. ಕಾರ್ಮಿಕರ ಮುಷ್ಕರ ಸಮಿತಿಯ 17 ಬೇಡಿಕೆಗಳಲ್ಲಿ ಇದು ಒಂದಾಗಿತ್ತು. ಈ ಬೇಡಿಕೆಯನ್ನು ಮಾಲೀಕರು ವಿರೋಧಿಸಿಲ್ಲ ಮತ್ತು ಅಸ್ಪೃಶ್ಯ ವರ್ಗದ ಜನರು ನೇಯ್ಗೆ ವಿಭಾಗದಲ್ಲಿ ಕೆಲಸ ಮಾಡುವುದಕ್ಕೆ ಯಾರದಾದರೂ ವಿರೋಧವಿದ್ದರೆ ಅದು ಮರಾಠರೇ ಮುಂತಾದ ಕಾರ್ಮಿಕರಿಂದಲೇ ಇರಬಹುದು. ನಮ್ಮ ಕಡೆಯಿಂದ ಏನೂ ಆಕ್ಷೇಪವಿಲ್ಲ ಎಂದು ಮಾಲೀಕರ ಅಂಬೋಣ. ಸರಿಯಾಗಿ ನೋಡಿದರೆ ಇದರಲ್ಲಿ ಮಾಲೀಕರ ಪ್ರಶ್ನೆಯೇ ಇಲ್ಲ. ಬಟ್ಟೆ ನೇಯುವ ಕೆಲಸ ಸ್ಪೃಶ್ಯರು ಮಾಡಿದರೇನು ಅಸ್ಪೃಶ್ಯರು ಮಾಡಿದರೇನು, ಇದರಿಂದ ಮಾಲೀಕರಿಗಾಗುವುದೇನೂ ಇಲ್ಲ. ಅವರ ಸರಕು ಹೊರಬಿದ್ದು ಅವರಿಗೆ ಲಾಭವಾದರೆ ಆಯ್ತಷ್ಟೇ. ಬಹಿಷ್ಕೃತ ವರ್ಗದ ಜನರೊಟ್ಟಿಗೆ ನಾವು ನೇಯ್ಗೆ ವಿಭಾಗದಲ್ಲಿ ಕೆಲಸ ಮಾಡುವಂತಿಲ್ಲವೆಂದು ನೇಯ್ಗೆ ವಿಭಾಗದ ಕಾರ್ಮಿಕರು ಹೇಳಿದರೆ ಮಾಲೀಕರು ಏನು ಮಾಡಿಯಾರು? ನೂಲುವುದೇ ಮುಂತಾದ ಇತರ ವಿಭಾಗಗಳಲ್ಲಿ ಅಸ್ಪೃಶ್ಯರು ಕೆಲಸ ಮಾಡಬಹುದು. ಆದರೆ ವೇತನ ಹೆಚ್ಚು ಸಿಗುವ ನೇಯ್ಗೆ ವಿಭಾಗದಲ್ಲಿ ಮಾತ್ರ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲ. ನೇಯ್ಗೆ ವಿಭಾಗದಲ್ಲಿ ಮಹಾರ್, ಚಾಂಭಾರ್ ಮುಂತಾದವರು ಕೆಲಸ ಮಾಡತೊಡಗಿದರೆ ಮರಾಠ ಜನರ ಜಾತಿ ಕೆಡುತ್ತದೆ. ಅಲ್ಲಿ ನೂಲನ್ನು ಬಾಯಲ್ಲಿಟ್ಟುಕೊಳ್ಳಬೇಕಾಗುತ್ತದೆಂದೇ ಈ ಗಲಭೆ. ಅಲ್ಲಿ ಕೆಲಸ ಮಾಡುವ ಮುಸಲ್ಮಾನರಿಂದ
ಈ ಮರಾಠರ ಜಾತಿ ಕೆಡುವುದಿಲ್ಲ. ಮುಸಲ್ಮಾನರ ಎಂಜಲು ಪವಿತ್ರ, ಅಸ್ಪೃಶ್ಯರದು ಮಾತ್ರ ಅಪವಿತ್ರವೇ? ಸಮಿತಿಯು ಈ ವಿಷಯದಲ್ಲಿ ತೀರ್ಪು ಕೊಟ್ಟೂ ಕೊಡದಂತಿದೆ. ಮುಷ್ಕರ ಸಮಿತಿಯ ಬೇಡಿಕೆಯನ್ನು ಮಾಲೀಕರು ಮನ್ನಿಸಿದ್ದಾರೆ. ಈ ಮೊದಲು ಅವರಿಂದ ಆಕ್ಷೇಪವೇನೂ ಇರಲಿಲ್ಲ. ಈ ಬೇಡಿಕೆಯನ್ನು ಜಾರಿಗೆ ತರುವುದು ಸ್ವತಃ ಕಾರ್ಮಿಕರ ಕೈಯಲ್ಲೇ ಇದೆ. ಮುಂಬೈ ಗಿರಣಿ ನೌಕರರ ಸಂಘವು ಈ ವಿಷಯದಲ್ಲಿ ಸಮಿತಿಯ ವರದಿಯನ್ನು ಬಹಿರಂಗಪಡಿಸುವ ಮೊದಲು ಅಸ್ಪೃಶ್ಯ ಕಾರ್ಮಿಕರ ಕಡೆಯಿಂದ ಆ ಪ್ರಯತ್ನಕ್ಕೆ ತೊಡಗಿದೆ. ಪ್ರತಿಯೊಂದು ಗಿರಣಿಯ ಮಾಲೀಕರು ಅಸ್ಪೃಶ್ಯರನ್ನು ನೇಯ್ಗೆ ವಿಭಾಗಕ್ಕೆ ಸೇರಿಸಿಕೊಳ್ಳಲು ಒಪ್ಪಿದ್ದಾರೆ. ಎಲ್ಲ ಗಿರಣಿಗಳಲ್ಲೂ ನೇಯ್ಗೆ ವಿಭಾಗವು ಅಸ್ಪೃಶ್ಯರಿಗೆ ತೆರೆದುಕೊಳ್ಳುವುದು ಅವಶ್ಯವೆಂಬುದನ್ನು ಮರೆಯಬಾರದು. ಬಹಿಷ್ಕೃತ ವರ್ಗದ ಜನರು ಅದಕ್ಕಾಗಿ ಪ್ರಬಲವಾಗಿಯೇ ಚಳವಳಿ ನಡೆಸಬೇಕು ಮತ್ತು ಮರಾಠರೇ ಮುಂತಾದ ಕಾರ್ಮಿಕರು ಅಡ್ಡಬರತೊಡಗಿದರೆ ಚೆನ್ನಾಗಿಯೇ ಪ್ರತೀಕಾರಗೈಯಬೇಕು. ಕೆಂಪು ಬಾವುಟದವರೆಂದು ಕರೆಯಲ್ಪಡುವ ಗಿರಣಿ ಕಾರ್ಮಿಕ ಯೂನಿಯನ್ ಈ ವಿಷಯದಲ್ಲಿ ಇದುವರೆಗೆ ಮುಗ್ಧವಾಗಿದೆ. ಅದರ ಧುರೀಣರು ಇದುವರೆಗೆ ತಮ್ಮ ಅನುಯಾಯಿಗಳಿಗೆ ಈ ಕುರಿತು ತಕ್ಕ ಶಿಕ್ಷಣ ನೀಡುವ ಇಚ್ಛೆಯನ್ನು ತೋರ್ಪಡಿಸಿಲ್ಲ. ಆದರೆ ಬಹಿಷ್ಕೃತ ವರ್ಗದ ಗಿರಣಿ ಕಾರ್ಮಿಕರು ಒಂದಾಗಿ ಸೇರಿ ಸ್ವಂತ ಹಕ್ಕುಗಳಿಗಾಗಿ ಬಲವಾಗಿ ಹೋರಾಡುವ ತಯಾರಿ ತೋರಿದರೆ ವಿರೋಧ ಪಕ್ಷವು ಸ್ವಲ್ಪ ಮೆತ್ತಗಾಗಬಹುದೆಂದು ನನಗನಿಸುತ್ತದೆ. ಅಷ್ಟಲ್ಲದೆ ಬಹಿಷ್ಕೃತ ವರ್ಗದ ಪ್ರಗತಿಪರ ಕಾರ್ಮಿಕರು ಮುಂದೆ ಬಂದು ನೇಯ್ಗೆಯ ಕೆಲಸ ಕಲಿಯುವ ಇಚ್ಛೆ ತೋರಬೇಕು. ಆ ತೆರನಾಗಿ ಯುವ ಪ್ರಗತಿಪರ ಮಂಡಳಿ ತಮ್ಮ ಹೆಸರನ್ನು ತಮ್ಮಲ್ಲೇ, ಅಂದರೆ ದಾಮೋದರ್ ಹಾಲ್ನಲ್ಲೇ ಗಿರಣಿ ಕಾರ್ಮಿಕರ ಸಂಘದಲ್ಲಿ ನೋಂದಾಯಿಸಿದರೆ ನೇಯ್ಗೆಯ ಕೆಲಸವನ್ನು ಅವರಿಗೆ ಕಲಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು. ನೇಯ್ಗೆಯವರ ವೇತನದಲ್ಲಿ ಕಡಿತ ಮಾಡುವ ಫಾಸೆಟ್ ಕಮಿಟಿಯ ಮಾಲೀಕರ ಯೋಜನೆಗೆ ಸಮ್ಮತಿ ನೀಡುವುದೋ ಏನೆಂದು ತಿಳಿಯಲು ಗಿರಣಿ ಕಾರ್ಮಿಕರ ಸಮಿತಿಯ ವರದಿಯತ್ತ ಕಣ್ಣಿಡಲಾಗಿದೆ. ವೇತನವನ್ನು ನಿಗದೀಕರಿಸುವ ಯೋಜನೆಯನ್ನು ಸಮಿತಿಯು ಅಂಗೀಕರಿಸಿದೆ ಮತ್ತು ಗಿರಣಿಯ ಉದ್ಯಮದಲ್ಲಿ ಈಗ ಸದ್ಯ ಜನ ಇರುವುದರಿಂದ ಮತ್ತು ಇರುವವರು ಅಷ್ಟೇ ಬೇಗನೆ ಇಲ್ಲವಾಗುವುದರಿಂದ ನೇಕಾರರ ವೇತನವನ್ನು 8% ಕಡಿತ ಮಾಡುವುದರಿಂದ ತಪ್ಪೇನೂ ಇಲ್ಲವೆಂದು ಅಭಿಪ್ರಾಯಿಸಿದ್ದಾರೆ. ಆದರೂ ಮಾಲೀಕರು ಸ್ವಂತದ ಲಾಭವನ್ನು ಗಮನದಲ್ಲಿರಿಸಿ ನೇಕಾರರ ವೇತನವನ್ನು ಕಡಿತಗೊಳಿಸುವ ಕಲ್ಪನೆಯನ್ನು ಜಾರಿಗೆ ತರುವುದು ಬೇಡ. ಕಾರಣ 8% ವೇತನ ಕಡಿತಗೊಳಿಸಿ ಮಜೂರಿಯಲ್ಲಾಗುವ ಉಳಿತದ ಲಾಭದ ಬದಲಿಗೆ ಯೋಗ್ಯವಾದ ನಿಗದಿತ ವೇತನದ ಯೋಜನೆ ಜಾರಿಗೆ ತರಲು ಕಾರ್ಮಿಕರ ಮುಂದಾಳುಗಳು ಸಹಾಯ ದೊರಕಿದರೆ ಲಾಭವಾಗುವುದೆಂದು ಸಮಿತಿಯು ಸ್ವತಃ ಹೇಳಿದೆ. ಅದಿಲ್ಲದೆ ಅಕ್ಟೋಬರ್ವರೆಗೆ ಈ ಯೋಜನೆ ಜಾರಿಗೆ ಬರುವಂತಿಲ್ಲವೆಂದು ಪ್ರಸಿದ್ಧವಾಗಿದೆ. ಒಂದೆಡೆಯಲ್ಲಿ ವೇತನದ 1% ಕಡಿತಗೊಳ್ಳುವ ಪ್ರಸಂಗ ಶೀಘ್ರವೇ ಇಲ್ಲವಾದಂತೆನ್ನಲು ಅಡ್ಡಿಯಿಲ್ಲ. ಮಾಲೀಕರು ರೂಪಿಸಿದ ವೇತನ ನಿಗದೀಕರಿಸುವ ಯೋಜನೆಯನ್ವಯ ನೂಲುವ ವಿಭಾಗದ ಜನರ ಸಂಖ್ಯೆ ಸದ್ಯ ಸ್ವಲ್ಪ ಕಡಿಮೆಯಾಗಲಿದೆ. ಆದರೆ ಈ ಖಾತೆಯಲ್ಲಿ ಈಗ ತುಂಬ ಅಲ್ಪವಿರುವ ವೇತನ ಸ್ವಲ್ಪ ಹೆಚ್ಚಾಗಲಿದೆ. ನೇಕಾರರ ವೇತನ ಕಡಿತಗೊಳ್ಳುವ ಪ್ರಸಂಗ ಇಲ್ಲವಾದುದು ಬಹಿಷ್ಕೃತ ವರ್ಗದಲ್ಲಿ ಗಿರಣಿ ಕಾರ್ಮಿಕರ ದೃಷ್ಟಿಯಿಂದ ಸಮಾಧಾನಕರ ಎಂದೇ ಅಂದುಕೊಳ್ಳಬೇಕು. ಕಾರಣ ನೇಕಾರರ ವೇತನದಲ್ಲಿ ಕಡಿತ ಮಾಡಿದ್ದರೆ ಅವರು ಮುಷ್ಕರದ ಕರೆ ನೀಡುತ್ತಿದ್ದರು ಮತ್ತು ಎಲ್ಲ ಗಿರಣಿಗಳ ನೇಯ್ಗೆ ವಿಭಾಗ ಮುಚ್ಚಿಕೊಂಡು ನೂಲಿನ ವಿಭಾಗವು ತನ್ನಿಂತಾನೇ ಮುಚ್ಚಲ್ಪಡುತ್ತಿತ್ತು. ಪರಿಣಾಮ ಬಹಿಷ್ಕೃತ ವರ್ಗದ ಜನರು ಉಪವಾಸ ಬೀಳುವ ಪ್ರಸಂಗ ಬರುತ್ತಿತ್ತು. ಮೊದಲೇ ಕಳೆದ 12 ತಿಂಗಳುಗಳಲ್ಲಿ 6 ತಿಂಗಳ ದೊಡ್ಡ ಮುಷ್ಕರ ಮತ್ತು ನಂತರ ವಿಭಿನ್ನ ಗಿರಣಿಗಳಲ್ಲಿ ನಡೆದ ಚಿಕ್ಕಪುಟ್ಟ ಮುಷ್ಕರಗಳಿಂದಾಗಿ ತಿಂಗಳುಗಟ್ಟಲೆ ರಜೆಯಾಗಿ ಬಹಿಷ್ಕೃತ ವರ್ಗದ ಕಾರ್ಮಿಕರು ದುಸ್ಥಿತಿಯಲ್ಲಿದ್ದು ಅವರ ತಲೆಯ ಮೇಲೆ ಸಾಲದ ಹೊರೆಯೇ ಬಿದ್ದಿದೆ. ಮೊದಲೇ ಅಲ್ಪ ಸಂಬಳ, ಅದರಲ್ಲೂ ಮತ್ತೆ ಮುಷ್ಕರದಿಂದಾಗಿ ಇಂತಹ ಸ್ಥಿತಿ ಒದಗುವುದು ಸ್ವಾಭಾವಿಕವೇ ಆಗಿದೆ. ಮತ್ತಿನ್ನು ಈ ವೇಳೆ ಗಿರಣಿಗಳ ಸಾರ್ವತ್ರಿಕ ಮುಷ್ಕರದ ಹೊಡೆತ ಬಿದ್ದಿದ್ದರೆ ಮತ್ತೆ ಈ ಬಹಿಷ್ಕೃತ ವರ್ಗದ ಕಾರ್ಮಿಕರ ಸಂಕಷ್ಟಗಳಿಗೆ ಸೀಮೆಯೇ ಇರುತ್ತಿರಲಿಲ್ಲ. ಹಾಗೆಂದೇ ನೇಕಾರರ ವೇತನಕ್ಕೆ ಶೀಘ್ರದಲ್ಲೇನೂ ಕತ್ತರಿ ಬೀಳುತ್ತಿಲ್ಲ ಎಂಬುದು ಬಹಿಷ್ಕೃತ ವರ್ಗದ ಕಾರ್ಮಿಕರ ದೃಷ್ಟಿಯಿಂದ ಸಮಾಧಾನಕರವೇ ಆಗಿದೆ. ಹಾಗೆಯೇ ಅಷ್ಟಕ್ಕೆ ಅಜಾಗರೂಕರಾಗಿರದೆ ಬಹಿಷ್ಕೃತ ವರ್ಗದ ಗಿರಣಿ ಕಾರ್ಮಿಕರು ಗಿರಣಿ ಕಾರ್ಮಿಕ ಸಂಘದ ಸದಸ್ಯರಾಗಿ ತಮ್ಮ ಸಂಘಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಮತ್ತು ಇದುವರೆಗೆ ತಮಗಾದ ತೊಂದರೆ ಅನುಭವಿಸಿದ ದುಃಖವನ್ನು ಪರಿಹರಿಸಿಕೊಳ್ಳಬೇಕು. ನಮಸ್ಕಾರ.